ಸಂಜೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನ್ ಆಲ್ ನ್ಯೂ ವಿಡಿಯೋ. ನಾನು ಈ ವರ್ಷದ ಮೊದಲಲ್ಲಿ ಇನ್ ದ ನ್ಯೂ ಇಯರ್ ಐ ಸೆಡ್ ಇಟ್ ಇಸ್ ಗೋಯಿಂಗ್ ಟು ಬಿ ಫ್ರೀಕ್ವೆಂಟ್. ಐ ವಿಲ್ ಪೋಸ್ಟ್ ಫ್ರೀಕ್ವೆಂಟ್ಲಿ, ಬಟ್ ಡ್ಯೂ ಟು ವರ್ಕ್ ಆ್ಯಂಡ್ ಲೈಫ್ ಅದಕ್ಕೆ ದಟ್ಸ್ ವೈ ದೇ ಟೆಲ್ ಏನಾದರೂ ಕಾನ್ಸಿಸ್ಟೆಂಟಾಗಿ ಮಾಡಬೇಕಂದ್ರೆ ಫುಲ್ ಟೈಮೇ ಮಾಡಬೇಕು ಅಂತ. ಬಟ್ ಲೆಟ್ಸ್ ಟ್ರೈ ಟು ಚೇಂಜ್ ದ್ಯಾಟ್. ಸೊ ಆ್ಯಸ್ ಯು ಕ್ಯಾನ್ know by the thumbnail, today I'm going to a famous chat shop in Chikbalapur. ಹೆಸರು ಬಂದು ಗಿರೀಶ್ ಕಾಂಡಿಮೆಂಟ್ಸ್, if I'm not wrong. ನಮ್ಗೆ ಹೆಸರು ಗೊತ್ತಿಲ್ಲ. So it is one of those situations where you recognize the shop by the person who runs it. So his name is Giri. So ಅಲ್ಲಿ what is nice is ತುಪ್ಪದ ಪುರಿ ಅಂತ they make with ghee. Puri is again puffed rice, charmuri, whatever you want to call it. So that is nice. It was very, 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 very long time, and today was a very, very boring day. Nothing else to do. So I'm like, why not go and get some? So that is where we are going. ನಾನು ನನ್ನೇ ನೋಡ್ತಾವನು ಅಲ್ಲಿ ನಿಂತ್ಕೊಂಡು, ಏನು ಮಾಡ್ತಾವನು ಇವನು, ಒಂದು ಕೈಯಲ್ಲಿ ಸ್ಟೇರಿಂಗ್ ಇಟ್ಕೊಂಡವನೆ, ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡವನೆ ಅಂತ. ಬಿಸಿಲು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ ನನಗೆ ಐವ್ ಲಿಟ್ರಲಿ ಫಾರ್ಗಾಟನ್ ಗೈಸ್ ಹೌ ಟು ವ್ಲಾಗ್ ಅಂತ. ಸೊ ಇಟ್ಸ್ ಬಿನ್ ವೈಲ್. ಏನಪ್ಪ, ಸೊ ಒಂದು ವಿಡಿಯೋ ಮಾಡ್ತೀನಿ ಫುಲ್ಲು ಜೋಶಲ್ಲಿ, ಕೆಲಸ ಎಲ್ಲ ಬಂದ್ಬಿಡುತ್ತೆ, ಮತ್ತು ಅಯ್ಯೋ ಅಂತ ಮತ್ತೆ ಅದೇ ಸ್ಟಾರ್ಟ್. ಹಂಗೆ ಆಗೋಗಿದೆ ಜೀವನ. ಸೊ ಬನ್ನಿ ಹೋಗೋಣ. ಇದು ಏರ್ಪೋರ್ಟ್ ಹತ್ರ ವೆರಿ ಡೇಂಜರಸ್ ಜಂಕ್ಷನ್ ಇದು ನೋಡಿ. ಇಲ್ಲೂ ರೋಡ್ ಇದೆ, ಮುಂದೆನೂ ರೋಡ್ ಇದೆ, ಈ ಕಡೆನೂ ರೋಡ್ ಇದೆ, ಇಲ್ಲೊಂದು ಸರ್ವಿಸ್ ರೋಡ್ ಇದೆ, ಅಲ್ಲೂ ರೋಡ್ ಇದೆ, ಹೈವೇ. ಆಮೇಲೆ ಎಲ್ಲ ಫಾಸ್ಟಾಗೇ ಇರ್ತಾರೆ. ಈ ಕಡೆಯಿಂದ ಸರ್ವಿಸ್ ರೋಡಿಂದ ಬರ್ಬೇಕಂದ್ರೆ ತುಂಬ ಕಷ್ಟ, ತುಂಬ ಹುಷಾರಾಗಿರ್ಬೇಕಿಲ್ಲ ಅಂದರೆ ಆಯ್ಕೊಳ್ಳೋದೆ. ನೋಡಿ ಇವಾಗ ಎಲ್ಲೆಲ್ಲಿಂದ ಬರ್ತಾವ್ರೆ ನೋಡಿ, ಅಲ್ಲೂ ಬರ್ತಾವ್ರೆ, ಈ ಕಡೆ ಇವನು ಹೋಗ್ತಾವನೆ. ಅರ್ಥನೇ ಆಗಲ್ಲ ಯಾರು ಕರೆಕ್ಟು ಯಾರು ರಾಂಗ್ ಅಂತ. ನೋಡಿ ಇವಾಗ ಸಿಗ್ನಲ್ ಕೊಟ್ಟರು, ನೋಡಿ ಇಲ್ಲೂ ಬರ್ತಾವ್ರೆ. ನೋಡಿ ಇಂಥವ್ರು ಇರ್ತಾರೆ. ಸೊ ತುಂಬ ಹುಷಾರಾಗಿರ್ಬೇಕಿಲ್ಲ ಅಂದರೆ ವೆರಿ ಡೇಂಜರಸ್ ಜಂಕ್ಷನ್ ಅದು. ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಈ ವಿಡಿಯೋಲಿ ಏನು ಮಾಡಬೇಕು ಅಂತ. ತೋರಿಸಿದ್ರೆ ತುಂಬ ಬೇಗ ಆಗೋಗ್ಬಿಡುತ್ತೆ, ಇಲ್ಲ ಅಂದರೆ ಹಿಂಗಾಗುತ್ತೆ. ಅದಕ್ಕೆ ಏನೋ ಒಂದು ಸಿಕ್ಕಿದ ಪಕ್ಕಿದೆಲ್ಲ ಹೇಳ್ತಾ ಇದ್ದೀನಿ. ಐ ಥಿಂಕ್ ರೆಗ್ಯುಲರಾಗಿ ಆಗ್ತಾಯಿದ್ರೆ ಇಟ್ ವಿಲ್ ಬಿಕಮ್ ಕನ್ಸಿಸ್ಟೆಂಟ್. ಸೊ ಇದು ನಂದಿ ಉಪಚಾರು. ಈ ರೋಡಲ್ಲಿ 1000 ರೆಸ್ಟೋರೆಂಟ್ಸ್ ಓಪನ್ ಆಗಿದೆ, ಆಯಿತಾ. ಯಾವುದೇ ರೆಸ್ಟೋರೆಂಟ್ ಓಪನ್ ಆಗಲಿ, ಈ ನಂದಿ ಉಪಚಾರ್ಗಂತೂ ಬಿಸ್ನೆಸ್ಸೇ ಡೌನ್ ನಾನು ನೋಡೇ ಇಲ್ಲ. ಯಾವಾಗಲೂ ಫುಲ್ ಇರ್ತದಪ್ಪ. ಎನಿ ಟೈಮ್ ಆಫ್ ದ ಡೇ ಯು ಗೋ ಅಟ್ 7 in the morning, it will be full. I've shown in my last video in the New Year's 31st 2025 December 31st ka video mein I have shown. Oh, look at this crazy trucks on top of trucks. So any time of the day you go, afternoon it will be filled for lunch, evening dinner, till 10:30 they are filled guys. 10:30 is the last order they take. You go at 10:15, they are still crowded. So the food is good, but in the recent times I have felt that it was better before, but then what to do, it is still, considerably good. So just saw Nandi Upachar, thought of sharing the required info. So if at all you are going on the Hyderabad side road, then I would recommend 2 restaurants, Nandi Upachar and Koteshwaram also is good. The ambience, the cleanliness etc. in Koteshwaram is a notch better than Nandi Upachar, because it's relatively very new. This one Nandi Upachar is old, so the lighting and all, I personally like it in ambience, you call it, like it in Koteshwaram. See, while I was talking about Koteshwaram is here. ಸೊ ಇವ್ರಿಗೂ ಫುಲ್ ಬಿಸ್ನೆಸ್ ಇರುತ್ತೆ, ಬಟ್ ಸಮ್ಟೈಮ್ಸ್ ಐ ಸಿ ಫ್ಯೂ ಎಂಟಿ ಪಾರ್ಕಿಂಗ್ ಸ್ಲಾಟ್ಸ್, ಬಟ್ ನಂದಿ ಉಪಚಾರಲ್ಲಿ ನೆವರ್. ಸೊ we're almost reaching the destination. So the location I'll put it in the description below, but the nearest landmark it is right opposite to the district hospital Chikbalapur.
So I'll show you now. We have to take a left here for the district hospital of Chikbalapur. Nandi Medical College it's called. See, they have put a board and all here. So right opposite to the district hospital, you have to go a little front. It's a small shop. I will show you. ಫುಲ್ ಡಿಮ್ಯಾಂಡು ಗೈಸ್ ಇವ್ರಿಗೆ. ಫೋನ್ ಮಾಡ್ಕೊಂಡು ಬರಬೇಕು, ಇಲ್ಲಾಂದರೆ ಒಂದು ಟೈಮ್ ತೆಗ್ದೇ ಇರಲ್ಲ, ಹಿಂಗೆಲ್ಲ ಸೀನ್ಸ್. ಸೊ ಇದೇ ಹಾಸ್ಪಿಟ್ಲು ಆನ್ ಮೈ ಲೆಫ್ಟ್. ನಾನೇ ಬಂದು ತುಂಬ ದಿನ ಆಗಿದೆ ಅಲ್ಲ, ನಾನು ಸ್ವಲ್ಪ ನೋಡ್ತಾ ಇದ್ದೀನಿ. ಹಾಂ, ಇಲ್ಲಿದೆ ನೋಡಿ, ಆನ್ ಮೈ ರೈಟ್. ವಾಸವಿ ಚಾಟ್ಸ್. ಸಾರಿ, ಇಟ್ಸ್ ನಾಟ್ ಗಿರೀಶ್, ಐ ನೋ ಹಿಮ್ ಬೈ ಹಿಸ್ ನೇಮ್. ಇಟ್ಸ್ ಕಾಲ್ಡ್ ವಾಸವಿ ಚಾಟ್ಸ್. ಸೊ ದ್ಯಾಟ್ ಈಸ್ ದ ಸ್ಟೋರ್ ವಿ ಆರ್ ಗೋಯಿಂಗ್. ಪಾರ್ಕಿಂಗ್ ಹಾಕ್ಬಿಟ್ಟು ಹೋಗೋಣ. ಇದೇ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು. So Vasavi Condiments and Chats, this is the store. ಏನೇನಿದೆ? ಮಾವಿನಕಾಯಿ, ಕೊತ್ತಂಬರಿ, ಪುದೀನ, ನಿಪ್ಪಟ್ಟು ಮಸಾಲ, ಮೊಸರು ನಿಪ್ಪಟ್ಟು, ಪಾನಿಪುರಿ, ಮಸಾಲ ಪುರಿ, ಗೋಲ್ಗಪ್ಪ, ಮೊಸರು ನಿಪ್ಪಟ್ಟು, ದಹಿ ಪುರಿ, ಟೊಮೆಟೊ ಸ್ಲೈಸು, ಸ್ಯಾಂಡ್ವಿಚ್ಚು, ವಿತ್ ಚೀಸು, ವಿತೌಟ್ ಚೀಸು. ಇನ್ನೇನು? ಒಂದು ಪ್ಲೇಟ್ ಎಷ್ಟು? ಯಾವುದು? ತುಪ್ಪದ ಪುರಿ 50, ನಿಪ್ಪಟ್ಟು ಮಸಾಲ 40, ಸ್ಯಾಂಡ್ವಿಚ್ 50, ವಿತ್ ಚೀಸ್ ಆದರೆ 65. So everything is done fresh here. Let's wait for some time and get it. చెప్పినండి అయిపోతా అన్న. 2 శాండ్విచ్. కిషోర్, ఎన్ని శాండ్విచ్లు నీకే? 2. ఇప్పుడు వేస్తాను. Long wait there. A good 1.5 hours I've waited there. Finally got. Let's get in the car, drive some, cross the town traffic, and then let's talk about this store. So we've got the chats. So actually past few days I've been trying to control eating, healthy eating and stuff, but yeah, once in a while I think it is required to have some snacks. So this guy alla ಇವನ ಹತ್ರ you have to wait a lot. ತುಂಬ ಸ್ಲೋ ಹಾಕೋದು ಅವನು, ಬಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಬೇರೆಯವರು ಕಂಪೇರ್ ಮಾಡಿಕೊಂಡ್ರೆ ಹೈಜೀನ್ ಓಕೆ, ಎಲ್ಲ ಫ್ರೆಶ್ ಅಲ್ಲೇ ತೊಳೆದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ತಾ ಇರ್ತಾನೆ. ಅವ್ನು ಓಪನ್ ಮಾಡೋದು 6:30 ಆಗುತ್ತೆ. ಓಪನ್ ಮಾಡೋದು ಎಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಇಲ್ ಬಿ ಕಟಿಂಗ್ ಈವನ್ ಅಟ್ 6:15. He is the only person I have seen who even at 6 PM we still be like cutting all the vegetables, preparing everything and all. ಸೊ ನಾನು ಫೋನ್ ಮಾಡಿದ್ದೆ ಇವತ್ತು. ಸೊ ಅವ್ನು ಯಾವಾಗ ತೆಗಿತಾನೆ ಯಾವಾಗ ಮುಚ್ತಾನೆ ಅವನಿಗೆ ಗೊತ್ತಿರಲ್ಲ. ಸೊ ಫೋನ್ ಮಾಡಿ ಏನಂಕಲ್ ಓಪನ್ ಇದ್ದೀರಾ ಅಂತ ಕೇಳಿದೆ. ಇದ್ದೀನಿ ಅಂದರು. ಎಷ್ಟೊತ್ತಿಗೆ ರೆಡಿ ಅಂತ ಕೇಳಿದೆ. 6 o'clock ಅಂದರು. ನಾನು 6:10 ಹೋದೆ. ನೀನು ಅಂದಿದ್ರೆ ಇನ್ನೂ ಲೇಟಾಗಿ. ಕಾನ್ಸ್ಟೆಂಟ್ ಡೈಲಾಗ್ ಅದು. ಅಲ್ಲೊಂದು 100 ಜನ ಫೋನ್ ಮಾಡ್ತಾ ಇರ್ತಾರೆ ಅವ್ನಿಗೆ. ಕಾನ್ಸ್ಟೆಂಟ್ ಡೈಲಾಗ್. ಆಮೇಲೆ ಕಾದು ಆಮೇಲೆ ಸ್ಲೋ. ಆಮೇಲೆ ಎಲ್ಲ ಏನು ಇಟ್ಕೊಂಡಿರಲ್ಲ, ಎಲ್ಲ ಅಲ್ಲೇ ಮುಂದೆನೇ ಇಟ್ಟು ಎಲ್ಲ ಅವಾಗ ಇದು ಮಾಡಿ ಮಾಡೋದು. ಸೊ ಐ ಥಿಂಕ್ ದಟ್ ಈಸ್ ಆಲ್ಸೋ ಒನ್ ಮೋರ್ ಪಾಯಿಂಟ್ ಆಫ್ ದ ಫುಡ್ ಬೀಯಿಂಗ್ ನೈಸ್ ದೇರ್. ಫುಡ್ ಅಂತ ಇದ್ದೀನಿ, ಸ್ನ್ಯಾಕ್ಸ್. ಸೊ ಇಫ್ ಎಟ್ ಆಲ್ ಯು ಆರ್ ಅರೌಂಡ್ ದಿಸ್ ಏರಿಯಾ, ಈಶಾಗೆ ಏನಾದರೂ ಹೋಗಬೇಕಾದ್ರೆ ಯು ವಾಂಟ್ ಟು ಸಮ್ ಗುಡ್ ಸ್ನ್ಯಾಕ್ಸ್. ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ದೇಸಿ ಸ್ಯಾಂಡ್ವಿಚ್. ಸೊ ಇದಿರ್ತಾರಲ್ಲ ಬಾಂಬೆ ಸ್ಯಾಂಡ್ವಿಚ್ ಆಗಲಿ, ನಿಮ್ಮ ರೆಸ್ಟೋರೆಂಟ್ ಸಿಗುತ್ತಲ್ಲ ಆ ಥರ ಸ್ಯಾಂಡ್ವಿಚ್ ಅಲ್ಲ. ಟ್ರೈ ಇಟ್ಸ್ ನೈಸ್. ಬಟ್ ಅದೇ ಹ್ಯಾವ್ ಸಮ್ ಪೇಷನ್ಸ್ ಆ್ಯಂಡ್ ಗೋ. ಆಮೇಲೆ ಸ್ವಲ್ಪ ಮಾತು ಎಲ್ಲ ಜಾಸ್ತಿ ಇರುತ್ತೆ. ಸೊ ಯು ಹ್ಯಾವ್ ಟು ಕಂಟ್ರೋಲ್ ಆಲ್ ಆಫ್ ದ್ಯಾಟ್. ಹೋಗಿ ಆಮೇಲೆ ಚೆನ್ನಾಗಿರುತ್ತೆ. ಸೊ ಇಫ್ ಯು ಆರ್ ಅರೌಂಡ್ ಚಿಕ್ಕಬಳ್ಳಾಪುರ್ ಆರ್ ಗೋಯಿಂಗ್ ಟು ಈಶಾ, ಐ ಹ್ಯಾವ್ ಪುಟ್ ದ ಲೊಕೇಶನ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಪೋಸಿಟೇ ವಾಸವಿ ಕಾಂಡಿಮೆಂಟ್ಸ್ ಆ್ಯಂಡ್ ಚಾಟ್ಸ್ ಅಂತ. ಸೊ ಅರೌಂಡ್ 6:30 ಹಂಗೆ ಸ್ಟಾರ್ಟ್ ಮಾಡ್ತಾನೆ. ಐ ಥಿಂಕ್ ಹಿಲ್ ಬಿ ದೇರ್ ಟಿಲ್ 9:30. ಸೊ ಯು ಕ್ಯಾನ್ ಗೋ ಆ್ಯಂಡ್ ಎಂಜಾಯ್ ಆ್ಯಂಡ್ ಲೆಟ್ ಮೀ ನೋ ಇಫ್ ಅಟ್ ಆಲ್ ಯು ಡೂ ವಿಸಿಟ್. ಸೊ ಈ ವಿಡಿಯೋಗೆ ಅಷ್ಟೇ.
ಇವಾಗ ಮನೆಗೆ ಹೋಗಿ ತಿನ್ನೋದೆಲ್ಲ ತೋರಿಸೋದು ತುಂಬ ಅಜೀಬಾಗುತ್ತೆ. ಇನ್ನು ಫಸ್ಟ್ ವೀಡಿಯೋ ಅಲ್ವಾ, ಆಫ್ಟರ್ ಲಾಂಗ್ ಟೈಮು ಸ್ವಲ್ಪ ಕನ್ಸಿಸ್ಟೆಂಟ್ ಆದಮೇಲೆ ತಿನ್ನೋದೆಲ್ಲ ತೋರಿಸ್ತೀನಿ. ಸೊ ಐ ವಾಸ್ ಆ್ಯಕ್ಚುಲಿ ಪ್ಲ್ಯಾನಿಂಗ್ ಟು ಡೂ ಒನ್ ದೋಸಾ ಸೀರೀಸ್ ವೆರಿನ್ ಗೋ ಆ್ಯಂಡ್ ಟ್ರೈ ಡಿಫ್ರೆಂಟ್ ದೋಸಾಸ್. ಅಗೇನ್ ಕಾನ್ಸ್ಟೆಂಟ್ ಪಾರ್ಟ್ನರ್ ಅವರು ತುಂಬ ಬ್ಯುಸಿ ಇದ್ದಾರೆ, ಮಿಸ್ ಪೂಜಾ ಅವರು. ಸೊ ಇವಾಗ ಅವಳಿಗೆ ಫೋನ್ ಮಾಡಿ ಏನಮ್ಮ ನಾಳೆ ಏನು ಸೀನ್ಸು, ಸಂಡೇ ದೋಸೆ ಗೀಸೆ ತಿನ್ನೋಣ, ಏನು ಹೇಳ್ತೀಯಾ ಅಂತ ಕೇಳ್ತೀನಿ. ಹೆಲ್ತಿ ಫುಡ್ ಅಂತ ಇದ್ದೀನಿ, ದೋಸೆ ಅಂತ ಇದ್ದೀನಿ, ಏನು ಕಥೆನೋ. ಹೋಗಿ ಯಾವುದಾದ್ರು ಇದ್ದರೆ ನಾಳೆ ಯು ವಿಲ್ ಸಿ ದ ವಿಡಿಯೋ. ಸೊ ಇದನ್ನು ದಟ್ಸ್ ಇಟ್ ಐ ಗೆಸ್. ಸೊ ಇಫ್ ಅಟ್ ಆಲ್ you like the video, like it. If you haven't subscribed yet, subscribe to the channel. Every video I'll keep telling I'll be more consistent anta. The try is on, but life also has to take different turns sometimes. ತುಂಬ ಕೆಲಸ ಇರುತ್ತೆ, ವಿಡಿಯೋ ಮಾಡೋಕ್ಕೆ ಕ್ಯಾಮ್ರಾ ತೊಗೊಳಕ್ಕೆಲ್ಲ ಕಾಸು ಎಲ್ಲ ಮಾಡಬೇಕಲ್ಲ, ಅದಕ್ಕೆ. ಸೊ ಇವಾಗ AI ಎಲ್ಲ ಬಂದಿರೋದ್ರಿಂದ ತುಂಬ ಹುಷಾರಾಗಿರಬೇಕು. ತುಂಬ ಬಿಡಲ್ಲ ಇವನು. ಸೊ ತುಂಬ ಬೋರ್ ಮಾಡಿದ್ದಕ್ಕೆ ಸಾರಿ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್, ಸ್ಟೇ ಸೇಫ್ ಅಂಟಿಲ್ ದ ನೆಕ್ಸ್ಟ್ ಒನ್. ಬಾಯ್.